ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಕರ್ನಾಟಕ ಬುಲ್ಡೋಸರ್ಸ್ ತಂಡ ಆಲ್ರೆಡಿ ಪ್ರಾಕ್ಟೀಸ್ ಶುರು ಮಾಡ್ಕೊಂಡಿದ್ದಾರೆ ಸೆಮಿಫೈನಲ್ ಮ್ಯಾಚ್ ಆಡೋದಕ್ಕೆ. ಇದೇ ಶನಿವಾರ ಮಾರ್ಚ್ 1ನೇ ತಾರೀಕು ಸೆಮಿಫೈನಲ್ಸ್ ನಡೀತಿದೆ, ಮಾರ್ಚ್ 2ನೇ ತಾರೀಕು ಫೈನಲ್ಸ್ ನಡೀತಿದೆ. ಮ್ಯಾಚ್ ನಡೀತಿರೋದು ನಮ್ಮ ಮೈಸೂರಿನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕ್ರೀಡಾಂಗಣದಲ್ಲಿ. ಏನಕ್ಕೆ KSCA ಮ್ಯಾಚ್ ನ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ಮೈಸೂರಿಗೆ ಶಿಫ್ಟ್ ಮಾಡಿದ್ರು, ಮತ್ತೆ ಕರ್ನಾಟಕ ಬುಲ್ಡೋಸರ್ಸ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಯಾವ ಸ್ಥಾನದಲ್ಲಿ ಎಂಡ್ ಆಗಿದ್ದಾರೆ, ಯಾರ ಮೇಲೆ ಸೆಮಿಫೈನಲ್ ಮ್ಯಾಚ್ ಆಡ್ತಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ತ್ರಿವಿಕ್ರಮ್ ಅವರು ಬರೀ ಫೀಲ್ಡಿಂಗ್ ಮಾಡಿದ್ದು, ನೆಕ್ಸ್ಟ್ ಮ್ಯಾಚ್ ಅಂದ್ರೆ ಸೆಮಿಫೈನಲ್ ಅಲ್ಲಿ ಅವರಿಗೆ ಪ್ಲೇಯಿಂಗ್ 11 ಅಲ್ಲಿ ಅವಕಾಶ ಸಿಗುತ್ತಾ, ಸಖತ್ತಾಗಿ ಫೀಲ್ಡಿಂಗ್ ಮಾಡಿದ್ದು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಯಾರ್ಯಾರು ಹೊಸದಾಗಿ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರು, ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಕರ್ನಾಟಕ ಬುಲ್ಡೋಸರ್ಸ್ ಈ CCL 2025 ಶುರು ಮಾಡಿದ್ದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫೆಬ್ರವರಿ 8ನೇ ತಾರೀಕು ತೆಲುಗು ವಾರಿಯರ್ಸ್ ಮೇಲೆ ಆಡ್ತಾರೆ. ಕನ್ವಿನ್ಸಿಂಗ್ಲಿ 46 ರನ್ಗಳ ಭರ್ಜರಿ ವಿಕ್ಟರಿ ಪಡ್ಕೊಂಡು ಅದಾದ ನಂತರ ಹೈದರಾಬಾದ್ ಟ್ರಾವೆಲ್ ಮಾಡ್ತಾರೆ. ಹೈದರಾಬಾದ್ ಅಲ್ಲಿ ಚೆನ್ನೈ ರೈನೋಸ್ ಮತ್ತೆ ಮುಂಬೈ ಹೀರೋಸ್ ಮೇಲೆ ಭರ್ಜರಿ ವಿಕ್ಟರಿ ಪಡ್ಕೊಂತಾರೆ. ಮುಂಬೈ ಹೀರೋಸ್ ಮೇಲೆ 83 ರನ್ಗಳ ಭರ್ಜರಿ ವಿಕ್ಟರಿ ಬರುತ್ತೆ. ಆ ಮ್ಯಾಚ್ ಅಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಸೆಂಚುರಿ ಬೇರೆ ಹೊಡಿತಾರೆ. ಆ ಮ್ಯಾಚ್ ಅಂತೂ ತುಂಬಾ ಸಖತ್ತಾಗಿತ್ತು. ಅದಾದ ನಂತರ ಸೂರತ್ ಟ್ರಾವೆಲ್ ಮಾಡ್ತಾರೆ. ಸೂರತ್ ಅಲ್ಲಿ ಲಾಸ್ಟ್ ವೀಕ್ ಅಂದ್ರೆ 22ನೇ ತಾರೀಕು ಮ್ಯಾಚ್ ನಡೆಯುತ್ತೆ. ಪಂಜಾಬ್ ದಿ ಶೇರ್ ಮೇಲೆ 2 ರನ್ ಇಂದ ಮ್ಯಾಚ್ ಸೋಲ್ತಾರೆ. ಆ ಮ್ಯಾಚ್ ಸೋಲೋದಕ್ಕೆ ಓವರ್ ಕಾನ್ಫಿಡೆನ್ಸ್ ಅಂತಾನೆ ಹೇಳ್ಬೋದು. ಕರಣ್ ಆರ್ಯನ್ ಅವರ ಓವರ್ ಕಾನ್ಫಿಡೆನ್ಸ್ ಇಂದಾನೆ ಅವತ್ತು ಆ ಮ್ಯಾಚ್ ಸೋಲ್ತೀವಿ. ಆ ಮ್ಯಾಚ್ ಅಲ್ಲಿ ತುಂಬಾ ಜಗಳ ನಡೆಯುತ್ತೆ. ಫೀಲ್ಡಿಂಗ್ ಮಾಡುವಾಗ ಕರ್ನಾಟಕ ಬುಲ್ಡೋಸರ್ಸ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 5ನೇ ಓವರ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಮತ್ತೆ ನಿಂಜಾ ಅವರಿಗೆ ಫೈಟಿಂಗ್ ಶುರು ಆಗುತ್ತೆ. ಅದಾದ ನಂತರ ತುಂಬಾ ಫೈಟಿಂಗ್ ನಡೆಯುತ್ತೆ ಆ ಮ್ಯಾಚ್ ಅಲ್ಲಿ. ಮತ್ತೆ ಮ್ಯಾಚ್ ರೆಫ್ರಿ ಎಲ್ಲ ಗ್ರೌಂಡಿಗೆ ಇಳಿತಿದ್ರು ರೂಲ್ಸ್ ಬುಕ್ ಇಟ್ಕೊಂಡು. ಮತ್ತೆ ಪಂಜಾಬ್ ಪ್ಲೇಯರ್ಸ್ ಎಲ್ಲ ಏನೇನೋ ಕೆಟ್ಟದಾಗೆಲ್ಲ ಸೈನ್ ಮಾಡ್ತಿದ್ರು ಮ್ಯಾಚ್ ರೆಫ್ರಿಗೆಲ್ಲ. ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಸ್ಪಿರಿಟ್ ಇರ್ಲಿಲ್ಲ ಪಂಜಾಬ್ ಪ್ಲೇಯರ್ಸ್ ಇಂದ ಅಂತಾನೆ ಹೇಳ್ಬೋದು. ಅವತ್ತು ಮ್ಯಾಚ್ 12:30 ಮ್ಯಾಚ್ ಮುಗಿಯುತ್ತೆ. 2 ರನ್ ಇಂದ ಕರ್ನಾಟಕ ಬುಲ್ಡೋಸರ್ಸ್ ಆ ಮ್ಯಾಚ್ ಸೋಲ್ತಾರೆ. 4ರಲ್ಲಿ 3 ಮ್ಯಾಚ್ ಗೆದ್ದು 1 ಮ್ಯಾಚ್ ಸೋತು ಕರ್ನಾಟಕ ಬುಲ್ಡೋಸರ್ಸ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಫಿನಿಶ್ ಆಗಿದ್ದಾರೆ. ಫಸ್ಟ್ ಪ್ಲೇಸ್ ಅಲ್ಲಿ ಬೆಂಗಾಲ್ ಟೈಗರ್ಸ್ 4ಕ್ಕೆ 4 ಮ್ಯಾಚ್ ಗೆದ್ದು ಅವರು ಟಾಪ್ ಅಲ್ಲಿ ಇದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಗೆದ್ದಿದ್ದಾರೆ. ಚೆನ್ನೈ ರೈನೋಸ್ 4 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋತು ನೆಟ್ ರನ್ ರೇಟ್ -0.07 ಇರೋ ಕಾರಣ ಅವರು ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಫೋರ್ತ್ ಪ್ಲೇಸ್ ಅಲ್ಲಿ ಪಂಜಾಬ್ ಅವರು ಕೂಡ 2 ಮ್ಯಾಚ್ ಗೆದ್ದಿದ್ದಾರೆ, 2 ಮ್ಯಾಚ್ ಸೋತಿದ್ದಾರೆ. ನೆಟ್ ರನ್ ರೇಟ್ ಚೆನ್ನೈ ರೈನೋಸ್ ಗಿಂತ ಕಡಿಮೆ ಇದೆ, -0.37. ಅವರು ಫೋರ್ತ್ ಪ್ಲೇಸ್ ಅಲ್ಲಿ ಫಿನಿಶ್ ಆಗಿದ್ದಾರೆ. ಫಿಫ್ತ್ ಪ್ಲೇಸ್ ಅಲ್ಲಿ ಭೋಜ್ಪುರಿ, 6th ಪ್ಲೇಸ್ ಅಲ್ಲಿ ತೆಲುಗು, 7th ಪ್ಲೇಸ್ ಅಲ್ಲಿ ಮುಂಬೈ ಹೀರೋಸ್. ಈ 3 ತಂಡಗಳು ಕೂಡ ತಲಾ ಒಂದೊಂದು ವಿಕ್ಟರಿ ಪಡ್ಕೊಂಡು ಟೂರ್ನಮೆಂಟ್ ಇಂದ ಔಟ್ ಆಗಿದ್ದಾರೆ. ಇವಾಗ ಟಾಪ್ 4 ಅಲ್ಲಿ ಫಿನಿಶ್ ಆಗಿರೋರಲ್ಲಿ ಟಾಪ್ 1 ಮತ್ತೆ ಟಾಪ್ 4 ಬೆಂಗಾಲ್ ಟೈಗರ್ಸ್ ವರ್ಸಸ್ ಪಂಜಾಬ್ ದಿ ಶೇರ್ ಸೆಮಿಫೈನಲ್ಸ್ ಆಡ್ತಾರೆ. ಮಾರ್ಚ್ 1ನೇ ತಾರೀಕು ಮಧ್ಯಾಹ್ನ ಮ್ಯಾಚ್ ನಡೆಯುತ್ತೆ 2:30ಗೆ. ಮಾರ್ಚ್ 1ನೇ ತಾರೀಕು ಸೆಕೆಂಡ್ ಸೆಮಿಫೈನಲ್ 6:30ಗೆ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಮ್ಯಾಚ್ ಇರುತ್ತೆ. ಇದೊಂಥರ ರೈವಲ್ರಿ ಮ್ಯಾಚ್ ಅಂತಾನೆ ಹೇಳ್ಬೋದು. ಕರ್ನಾಟಕ ಬುಲ್ಡೋಸರ್ಸ್ ಚೆನ್ನೈ ರೈನೋಸ್ ನ ಬೀಟ್ ಮಾಡಿರ್ತಾರೆ ಲೀಗ್ ಮ್ಯಾಚ್ ಅಲ್ಲಿ. ಸೆಮಿಫೈನಲ್ಸ್ ಅಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ. ಇಂಟೆನ್ಸ್ ಮ್ಯಾಚ್ ಇರುತ್ತೆ ಇದು. ಕರ್ನಾಟಕ ಮತ್ತೆ ಚೆನ್ನೈ ಆಡುವಾಗ ಯಾವಾಗ್ಲೂ ಕೂಡ ಇಂಟೆನ್ಸ್ ಆಗೇ ಇರುತ್ತೆ. RCB ವರ್ಸಸ್ CSK ಮತ್ತೆ ರಂಜಿ ಟ್ರೋಫಿಯಲ್ಲಿ ಕರ್ನಾಟಕ ವರ್ಸಸ್ ಚೆನ್ನೈ, ಇದೆಲ್ಲ ಇಂಟೆನ್ಸ್ ಮ್ಯಾಚ್ ಇರುತ್ತೆ. ಆ ಮ್ಯಾಚ್ ಕೂಡ ಇಂಟೆನ್ಸ್ ಆಗಿರುತ್ತೆ. ಮತ್ತೆ ಶಾರ್ಟ್ಲಿ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕಿಂಗ್ ಓಪನ್ ಆಗುತ್ತೆ. CCL 2025 ಸೆಮಿಫೈನಲ್ 1, ಸೆಮಿಫೈನಲ್ 2 ಮತ್ತೆ ಫೈನಲ್ಸ್ CCL ಒಫಿಷಿಯಲ್ ವೆಬ್ಸೈಟ್ ಅಲ್ಲೇ ಟಿಕೆಟ್ ಬುಕ್ ಮಾಡ್ಕೊಬಹುದು. ಆನ್ಲೈನ್ ಅಲ್ಲಿ 250 ರೂಪಾಯಿಂದ 1000 ರೂಪಾಯಿವರೆಗೂ ಟಿಕೆಟ್ ಸಿಗುತ್ತೆ. ಆನ್ಲೈನ್ ಅಲ್ಲಿ ಯಾರ್ಯಾರು ಬುಕ್ ಮಾಡ್ಕೊಬೇಕು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಬಹುದು CCL ಒಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ. ಏನಕ್ಕೆ KSCA CCL 2025 ಸೆಮಿಫೈನಲ್ಸ್ ಮತ್ತೆ ಫೈನಲ್ಸ್ ಮ್ಯಾಚ್ ನ ಮೈಸೂರಿಗೆ ಶಿಫ್ಟ್ ಮಾಡಿದ್ರೆ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ WPL ನಡೀತಿದೆ. ಅದಕ್ಕೆ CCL 2025 ಸೆಮಿಫೈನಲ್ಸ್ ಮತ್ತೆ ಫೈನಲ್ಸ್ ಮ್ಯಾಚ್ ನ ಮೈಸೂರಿಗೆ ಶಿಫ್ಟ್ ಮಾಡುದು. CCL ಒಫಿಷಿಯಲ್ಸ್ ಏನಕ್ಕೆ ಕರ್ನಾಟಕದಲ್ಲಿ ಮ್ಯಾಚ್ ನಡಿಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ, ನೋಡಿ ಈ CCL 2025 ನಡೆದಿದ್ದು ಕರ್ನಾಟಕದಲ್ಲಿ ಹೈದರಾಬಾದ್, ಸೂರತ್ ಮತ್ತೆ ಡೆಲ್ಲಿ 4 ಜಾಗದಲ್ಲಿ ನಡೀತು. ಈ CCL 2025 ಜಾಸ್ತಿ ಫ್ಯಾನ್ಸ್ ಬಂದಿದ್ದು, ಗ್ರೌಂಡಿಗೆ ಬಂದಿದ್ದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ. ಹೈದರಾಬಾದ್ ಅಲ್ಲೂ ನಡೀತು. ಹೈದರಾಬಾದ್ ಅಲ್ಲಿ ತೆಲುಗು ಟೀಮ್ ಅಂದ್ರೆ ಹೋಮ್ ಟೀಮ್ 2 ಮ್ಯಾಚ್ ಆಡ್ತಾರೆ. ಆದ್ರೂ ಕೂಡ ಫುಲ್ ಕ್ರೌಡ್ ಇರ್ಲಿಲ್ಲ, ಫುಲ್ ಸ್ಟೇಡಿಯಂ ತುಂಬಿರ್ಲಿಲ್ಲ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫುಲ್ ಸ್ಟೇಡಿಯಂ ತುಂಬಿತ್ತು. ಮತ್ತೆ ಎಷ್ಟೋ ಜನ ಟಿಕೆಟ್ ಸಿಗ್ಲಿಲ್ಲ ಅಂತ ವಾಪಸ್ ಹೋಗಿದ್ದಾರೆ. ಆ ರೀತಿ ಫ್ಯಾನ್ ಕ್ರೇಜ್ ಇದೆ ನಮ್ಮ ಕರ್ನಾಟಕದಲ್ಲಿ. ಅದಕ್ಕೆ ನಾವು ಸೆಮಿಫೈನಲ್ಸ್ ಮತ್ತೆ ಫೈನಲ್ಸ್ ನ ಕರ್ನಾಟಕದಲ್ಲಿ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ತ್ರಿವಿಕ್ರಮ್ ಅವರಿಗೆ ಚಾನ್ಸ್ ಕೊಡ್ಬೇಕಾಗುತ್ತೆ ಗುರು. ಇವಾಗ ಸೆಮಿಫೈನಲ್ಸ್ ಅಲ್ಲಿ ಸಖತ್ ಫೀಲ್ಡಿಂಗ್ ಮಾಡಿದ್ದಾರೆ. ನೋಡಿ ಈ ಪ್ಲೇಯಿಂಗ್ 11 ಅಲ್ಲಿ ಎಲ್ಲರೂ ಕೂಡ ಇಂಪ್ಯಾಕ್ಟ್ ಮಾಡಿದ್ದಾರೆ. ಪ್ರತಾಪ್ ನಾರಾಯಣ ಜಾಗಕ್ಕೆ ತ್ರಿವಿಕ್ರಮ್ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತಿದ್ದೀನಿ. ಕರ್ನಾಟಕ ಬುಲ್ಡೋಸರ್ಸ್ ಪ್ಲೇಯಿಂಗ್ 11 ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂದ್ರೆ, ಡಾರ್ಲಿಂಗ್ ಕೃಷ್ಣ ಅವರು ಇರಬೇಕು, ರಾಜೀವ್ ಅವರು, ಚಂದನ್ ಕುಮಾರ್ ಅವರು ಮತ್ತೆ
ಕಿಚ್ಚ ಸುದೀಪ್ ಸರ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಕಾರ್ತಿಕ್ ಜಯರಾಮ್ ಜೆಕೆ ಅವರು, ಮತ್ತೆ ಸುನಿಲ್ ರಾವ್ ಅವರು, ಅನೂಪ್ ಭಂಡಾರಿ, ಕರಣ್ ಆರ್ಯನ್ ಅವರು, ಮತ್ತೆ ಮಂಜುನಾಥ್ ಗೌಡ. ಪ್ರತಾಪ್ ನಾರಾಯಣ್ ಅವ್ರ ಜಾಗಕ್ಕೆ ತ್ರಿವಿಕ್ರಮ್ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂತಿದ್ದೀನಿ. ಅವ್ರ ಬ್ಯಾಟ್ ಇಂದಾನು ರನ್ಸ್ ಬರ್ತಿಲ್ಲ, ಬೌಲಿಂಗು ಮಾಡ್ತಿಲ್ಲ, ಫೀಲ್ಡಿಂಗು ಅಷ್ಟೇನ್ ಸರಿ ಇಲ್ಲ. ಇವ್ರ ಜಾಗಕ್ಕೆ ತ್ರಿವಿಕ್ರಮ್ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂತಿದ್ದೀನಿ. ಕಾದ್ ನೋಡೋಣ ಏನಾದ್ರು ಚೇಂಜಸ್ ಮಾಡ್ತಾರ ಪ್ಲೇಯಿಂಗ್ ಲೆವೆನ್ ಅಲ್ಲಿ, ಅಂದ್ರೆ ಇದೊಂದು ಚೇಂಜ್ ಮಾಡ್ಲೇಬೇಕಾಗುತ್ತೆ. ನೋಡಿ, ಲಾಸ್ಟ್ ಮ್ಯಾಚ್ ಅಲ್ಲಿ ಲಾಸ್ಟ್ ಓವರ್ ಅಲ್ಲಿ ಒಂದು ರನ್ ಕೂಡ ತಗೊಳಲ್ಲ ಇವರು ಪ್ರತಾಪ್ ನಾರಾಯಣ್ ಅವ್ರು. ಒಂದು ರನ್ ತಗೊಂಡು ನಾನ್ ಸ್ಟ್ರೈಕರ್ ಅಲ್ಲಿ ಚಂದನ್ ಅವ್ರು ಇರ್ತಾರೆ, ಅವ್ರನ್ನ ಬಿಟ್ಟಿದ್ರೆ ಖಂಡಿತವಾಗ್ಲೂ ಆ ಮ್ಯಾಚ್ ನ ಗೆಲ್ಬೋದಿತ್ತು. ಅವ್ರ ಆ ಒಂದು ರನ್ ತಗೊಳಲ್ಲ, ಆ ರನ್ ತಗೊಳಕ್ ಹೋಗಿ ಔಟ್ ಆಗ್ತಾರೆ, ರನ್ ಔಟ್ ಆಗ್ತಾರೆ. ಈ ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಕಾದ್ ನೋಡೋಣ ತ್ರಿವಿಕ್ರಮ್ ಅನ್ನ ಆಡಿಸ್ತಾರೋ ಇಲ್ವೋ ಅಂತ. ನಿಮಗೆ ಏನಿಸ್ತಿದೆ, ತ್ರಿವಿಕ್ರಮ್ ಅನ್ನ ಆಡಿಸ್ತಾರೋ ಇಲ್ವೋ, ನಿಮಗೆ ಏನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.